ಹಂಪಿಯ ವಿಶ್ವವಿಖ್ಯಾತ ವಿಜಯವಿಠಲ ದೇವಾಲಯದ ಹಿಂಭಾಗದಲ್ಲಿ ಪಾಳು ಬಿದ್ದಿರುವ ಹಲವಾರು ಶಾಸನಗಳಿಗೆ ಹೆಸರುವಾಸಿಯಾಗಿರುವಂತಹ ಪುಣ್ಯ ಸ್ಥಳವಾಗಿರುವ ವಿಷ್ಣು ಅಥವಾ ವೈಷ್ಣವ ದೇವಾಲಯ ಮತ್ತು ಗಜಶಾಲೆಯ ಸಮೀಪದಲ್ಲಿರುವಂತಹ ಉತ್ತರಾಭಿಮುಖವಾಗಿ ನಿರ್ಮಿಸಲ್ಪಟ್ಟಿರುವಂತಹ ಪಾರ್ಶ್ವನಾಥ ತೀರ್ಥಂಕರನಿಗೆ ಸಮರ್ಪಿತವಾದ ಕಿಂಗ್ ದೇವರಾಯನು ನಿರ್ಮಿಸಿರುವ ಜೈನರ ಸಮೂಹ ಕ್ಷೇತ್ರವಾದ ಪಾರ್ಶ್ವನಾಥ ದೇವಾಲಯಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ ಜೀರೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ವಿಷ್ಣು ದೇವಾಲಯ ಮತ್ತು ಪಾರ್ಶ್ವನಾಥ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೀಗ ಪಾರ್ಶ್ವನಾಥ ದೇವಾಲಯದ ಕಡೆ ಹೋಗೋಣ. ಪಾರ್ಶ್ವನಾಥ ದೇವಾಲಯ ಶೃಂಗಾರದ ಹೆಬ್ಬಾಗಿಲಂತೆ. ಮನೆ ಹೋಗ್ತಾ ಇದ್ದೇವೆ ಮುಂದೆ. ಸ್ನೇಹಿತರೆ, ಹೆಂಗೆಲ್ಲ ಎಷ್ಟು ಚೆನ್ನಾಗಿ ವೈಭವಪೂರ್ತಿಯಾಗಿರುವಂತಹ ಹಂಪಿ ನೋಡಿ, ಹಾಳು ಹಂಪಿ ಆಗಿದೆ. ಈಗ ಇದೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ವಿಧಿ ಇಷ್ಟಾದರೂ ನಾವು ನೋಡಬೇಕು, ಕಣ್ತುಂಬಿಸ್ಕೊಬೇಕು ಅಂತ ನೋಡಬೇಕು ಅಷ್ಟೇ. ನೋಡಿ, 250 ಮೀಟ್ರ್ ವೈಷ್ಣವ ದೇವಾಲಯ ಶೃಂಗಾರದ ಹೆಬ್ಬಾಗಿಲಂತೆ ಇದು. ಆ್ಯಕ್ಚುಲಿ ಒಳಗಡೆ ಏನಿರಲ್ಲ, ಮಂಟಪ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಒಳಗಡೆ ಹೋಗಿ ಬರೋಣ ಬನ್ನಿ. ಸ್ನೇಹಿತರೆ, ನಾವೀಗ ಪಾರ್ಶ್ವನಾಥ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ದೇವಾಲಯ ಒಳಗಡೆ ಹೇಗಿದೆ ಅಂತ. ಕಲ್ಲಿನ ಕಟ್ಟಡಗಳು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಒಳಗಡೆ ನೋಡೋಣ ಬನ್ನಿ. ಯಾವುದೇ ವಿಗ್ರಹಗಳಿಲ್ಲ ಇಲ್ಲಿ, ಯಾವುದನ್ನು ಪೂಜೆ ಮಾಡ್ತಾಯಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕತ್ಲೆ ಆಗಿದೆ ನೋಡಿ, ಯಾರೂ ಇಲ್ಲ ನೋಡಿ. ಬಹಳ ಕತ್ಲೆಯಿಂದ ಕೂಡಿದಿರೋಂಥ ವಿಗ್ರಹ ನೋಡಿ. ಈಗ ನಾವು ಪಾರ್ಶ್ವನಾಥ ಜಿನಾಲಯ ಹತ್ರ ಇದ್ದೀವಿ ನೋಡಿ. ಇದು ಸ್ನೇಹಿತರೆ ನೋಡಿ, ಭಾಳ ಅದ್ಭುತಗಳಲ್ಲಿ ಇನ್ನೊಂದು ದೇವಾಲಯವನ್ನು ನಾವಿಲ್ಲಿ ಕಾಣ್ಬೋದು. ಬನ್ನಿ ನಾವು ಒಳಗಡೆ ಹೋಗೋಣ. ದೇವಾಲಯದ ಒಳಗಡೆ ನೋಡಿ, ಇಲ್ಲಿನ ಕಲೆ ವಾಸ್ತುಶಿಲ್ಪ ನೋಡಿ ಭಾಳ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಂದೊಂದು ಕಲ್ಲಿನಲ್ಲೂ ಒಂದೊಂದು ಸ್ಟೋರಿನೇ ಇದೆ ಅಂತ ಹೇಳ್ಬೋದು ನೋಡಿ. ಇದು ದೇವಾಲಯ, ಗರ್ಭಗುಡಿ ಬಿದ್ದೋಗಿದೆ ನೋಡಿ. ಸ್ನೇಹಿತರೆ, ಇದು ವಿಷ್ಣು ದೇವಾಲಯ ಅಂತೆ. ಇನ್ನೇನು ನೋಡಿ, ಇದನ್ನು ಅಳಿವಿನ ಅಂಚಿನಲ್ಲಿರುವಂತಹ ವಿಷ್ಣು ದೇವಾಲಯ. ವಿಷ್ಣು ದೇವಾಲಯ ಪಾನ್ ಸುಪಾರಿ ಭಜನೆಯಲ್ಲಿರುವ ಪಾರ್ಶ್ವನಾಥ ಜಿನಾಲಯವನ್ನು ದಾಟಿ ಮುಂದೆ ಸಾಗಿದರೆ ವಿಶಾಲವಾದ ಪ್ರಕಾರದಲ್ಲಿ ನಿರ್ಮಾಣವಾದಂಥ ವೈಷ್ಣು ದೇವಾಲಯ ಇದಾಗಿದೆ ನೋಡಿ. ಹಂಪಿಯಲ್ಲಿರುವಂತಹ ಸುಪ್ರಸಿದ್ಧವಾದ ವಿಷ್ಣು ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ. ವಿಷ್ಣುವಿನ ಅವತಾರವೇ ನರಸಿಂಹಸ್ವಾಮಿ, ನಾರಾಯಣ, ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರಲ್ಲ, ಆ ದೇವರ ನೋಡಿ. ಆ ದೇವಾಲಯಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಸ್ನೇಹಿತರೆ, ಭಾಳ ಅದ್ಭುತವಾಗಿದೆ ನೋಡಿ. ಎಡಗಡೆ ಎಲ್ಲೂ ಕಾಣ್ಬೋದು ನಾವು. ಇಲ್ಲಿ ಬಲಗಡೆಯನ್ನು ಸಹ ಕಟ್ಟಡ ಗೋಡೆಗಳನ್ನ ಕಾಣ್ಬೋದು. ಬನ್ನಿ ಒಳಗಡೆ ಹೋಗೋಣ ಏನಿದೆ ಅಂತ. ಇನ್ನೇನು ಬಿದ್ದೋಗೋ ಮಟ್ಟದಲ್ಲಿದೆ ಕಲ್ಲು ಇಲ್ಲೆಲ್ಲ ಸ್ವಲ್ಪ ನೋಡಿ. ಎಲ್ಲ ದೇವಾಲಯಗಳನ್ನೆಲ್ಲ ನಾಶ ಮಾಡಾಕಿದ್ದಾರೆ, ವಿಗ್ರಹಗಳಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಭಿನ್ನವಾಗಿರುವಂತಹ ಇಲ್ಲ ಛಿದ್ರ ಆಗಿರುವಂಥ ವಿಗ್ರಹಗಳಿಗೆ ಪೂಜೆ ಮಾಡೋದಿಲ್ಲ. ಇದೇನು ದೇವಸ್ಥಾನ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಎಲ್ಲ ಅಳಿವಿನಂಚಿನೆಲ್ಲ ಬಿದ್ದೋಗಿದ್ದಾವೆ ನೋಡಿ. ಇದೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ತುಂಬ ದುಃಖಕರವಾದ ಸಂಗತಿನ ಅಂತ ಹೇಳ್ಬೋದು. ದೇವಾಲಯದೊಳಗೆ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಈಗ ಒಂದು ಕಲ್ಲಿನಲ್ಲಿ ಅದ್ಭುತಗಳನ್ನ ನೋಡ್ಬೋದು ಅಂತ ಹೇಳ್ಬೋದು.
ಆಚೆ ಹೋಗೋಣ.